ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕ್ಲೂ ಎ ಬಗ್ಗೆ ಇನ್ನೂ ಕೂಡ ಡೌಟ್ ಇರುವಂತಹ ಇನ್ಫಾರ್ಮೇಷನ್ಸ್ ಇದು. ಏನಂತಂದರೆ, ಈಗಾಗಲೇ ಒಂದು ಬಿ ಸಿ ಡಿ ಎಚ್ ಜೆ ಈ ಥರ ಇರುವಂತಹ ಕ್ಲೂಸನ್ನು ಸೆಲೆಕ್ಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಬೆಂಗಳೂರಲ್ಲಿ. ಖುದ್ದಾಗಿ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ತಾ ಇದ್ದಾರೆ. ಬಟ್ 90% ವಿದ್ಯಾರ್ಥಿಗಳು ಕ್ಲೂ ಏನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕ್ಲೂ ಎ ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆನ್ಲೈನ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಆನ್ಲೈನ್ ವೆರಿಫಿಕೇಷನ್ ನಡೀತಾ ಇದೆ, ಅದನ್ನು ನೀವು ಆಫ್ಲೈನ್ ಅಂತೂ ಕರೆಯುವುದಿಲ್ಲ. ಸೊ ಈ ಒಂದು ಪ್ರೊಸೆಸ್ ಕಂಟಿನ್ಯೂಸ್ ಆಗಿ 29ನೇ ತಾರೀಕು ತನಕ ವಿತ್ ಸಿಮಲ್ಟೇನ್ಸ್ಲಿ, ಅಂದರೆ ಈಗ ಏನು ಒಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ, ಅದರ ಜೊತೆಗೆ ಆಫ್ಲೈನ್ ಜೊತೆಗೆ ಆನ್ಲೈನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಮುಂದಿನ ದಿನಗಳು ಏನು ಮಾಡ್ತಾರೆ ಅಂತಂದರೆ, ಇದು ಆನ್ಲೈನ್ ಒಂದು ಪ್ರೊಸೆಸಿಂಗ್ ಮುಗಿದ ಮೇಲೆ ಒಂದು ಡಿಫಾಲ್ಟ್ ಅಂತ ಮಾಡ್ಕೊತಾರೆ. ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಏನಾದರೂ ಸರಿಯಾದಂಥ ಮ್ಯಾಚಿಂಗ್ ಆಗಲಿಲ್ಲ ಅಂದರೆ ಅವ್ರುಗಳಿಗೆ ಮತ್ತೆ ಸ್ವಲ್ಪ ಒಂದು 3-4 ದಿನ ಟೈಮ್ ಕೊಡ್ತಾರೆ. ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ನಿಮ್ಮದು, ನಾವು ಆನ್ಲೈನ್ ವೆರಿಫಿಕೇಷನ್ ಮಾಡಬೇಕಾದ್ರೆ ನಿಮ್ಮದು ಡಿಫಾಲ್ಟ್ ಇದೆ, ಡಿಫೆಕ್ಟ್ ಆಗಿದ್ದಾವೆ, ಅಪ್ಲೋಡ್ ಮಾಡಿ, ಅಥವಾ ಅದನ್ನು ಅಪ್ಲೋಡ್ ಮಾಡೋದರ ಲಿಂಕನ್ನು ಕೂಡ ಕೊಡ್ಬೋದು ಮುಂದಿನ ದಿನಗಳಲ್ಲಿ. ಯಾಕಂದರೆ ಆನ್ಲೈನ್ ವೆರಿಫಿಕೇಷನ್ದಲ್ಲಿ ಏನಾಗಿದೆ ಅಂದರೆ ಐ ಡಿ ನಂಬರ್ ಚೇಂಜ್ ಆಗುತ್ತೆ, ಅಥವಾ ಅಂದರೆ ಅದು ಎಕ್ಸ್ಪೈರ್ ಆಗಿರುತ್ತೆ ಡೇಟು ವಿದ್ಯಾರ್ಥಿಗಳದ್ದು. ಆಮೇಲೆ ಮಿಸ್ಮ್ಯಾಚ್ ಆಗುತ್ತೆ ಡೇಟ್ಸ್, ಆಮೇಲೆ ಇದು ಏನು ಹೆಸರು ಮಿಸ್ಮ್ಯಾಚ್ ಆಗಿರುತ್ತೆ. ಇವೆಲ್ಲವೂ ಕೂಡ ಅವರು ವೆರಿಫಿಕೇಷನ್ ಆದಮೇಲೆ ಕನ್ಫರ್ಮೇಷನ್ ಆಗಿ ಒಂದು ಲಿಸ್ಟನ್ನು ಬಿಡ್ತಾರೆ, ಅಥವಾ ಲಿಸ್ಟ್ ಬಿಡದೇನೇ ಇರ್ಬೋದು, ಅಥವಾ ಡೈರೆಕ್ಟ್ ಹೇಳ್ಬೋದು ಎಲ್ಲ ಕರೆಕ್ಟಾಗಿದೆ ಎಲ್ಲ ವಿದ್ಯಾರ್ಥಿಗಳದ್ದು. ಇನ್ನು ಡೈರೆಕ್ಟ್ ಆಪ್ಷನ್ ಎಂಟ್ರಿಗೆ ನಾವು ರೆಡಿ ಮಾಡ್ತಾ ಇದ್ದೀವಿ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಬಿಡಿ ಕೂಡ ಅಂತ ಹೇಳ್ಬೋದು. ಅದು ಕೇಗೆ ಬಿಟ್ಟಿರುವಂಥ ವಿಷಯ. ಈಗ ಆನ್ಲೈನ್ ಆದವ್ರಿಗೆ ಮತ್ತು ಆಫ್ಲೈನ್ ಆದವ್ರಿಗೆ ಎರಡೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಸಿಮಲ್ಟೇನ್ಸ್ಲಿ ಅಪ್ಡೇಟ್ಗಳನ್ನು ಮಾಡಿಕೊಂಡು ಅದರಿಂದ ಏನು ಮಾಡ್ತಾರಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಕನ್ಫರ್ಮೇಷನ್ಸ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ, ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂಥವ್ರಿಗೆ. ಮತ್ತು ಕ್ಲೂಸ್ ಏದವರು ಕೂಡ ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ, ಆಫ್ಲೈನ್ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಆನ್ಲೈನ್ ನಡೀತಾ ಇದೆ, ನೀವು ಜಸ್ಟ್ ವೇಟ್ ಮಾಡಬೇಕು. ಈ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾರಲ್ಲ, ಅಂದರೆ ಮುಂದೆ ಏನಾಗುತ್ತೆ, ಸೊ ಮುಂದೆ ಏನು ಬರುತ್ತೆ, ಓಕೆ ಕೀದಿಂದ ನಮಗೇನು ಮಾಹಿತಿ ಬರುತ್ತೆ, ಕೀದವರು ನಮಗೆ ಕ್ಲೂಸ್ ಏದವ್ರಿಗೆ ಏನಾದರೂ ಗೈಡ್ಲೈನ್ಸ್ ಹೊರಬಿಡಿಸ್ತಾರ, ಅದು ಕ್ಲೂಸ್ ಏರ್ದವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರ ಅನ್ನೋದನ್ನು ಕೀದವರೇ ಹೇಳಬೇಕು. ಅಲ್ಲಿ ತನಕ ಕಾಯಬೇಕಾಗುತ್ತೆ.